ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕನ್ನಡ ಮನೆ ಮದ್ದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವತ್ತು ನಮ್ಮ ವಿಡಿಯೋದಲ್ಲಿ ಸನ್ ಟ್ಯಾನ್ ಆಗಿರೋದನ್ನ ರಿಮೂವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ನಮ್ಮ ಶರೀರದ ಬಣ್ಣ ಅಂದ್ರೆ ಕೈ ಕಾಲು ಬ್ಲಾಕ್ ಆಗಿದ್ರೆ ಅದನ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ತುಂಬಾ ಜನಕ್ಕೆ ಫೇಸ್ ಮಾತ್ರ ಗ್ಲೋ ಆಗಿರುತ್ತೆ, ಆದ್ರೆ ಕೈಕಾಲ್ ಮಾತ್ರ ತುಂಬಾ ಬ್ಲಾಕ್ ಆಗಿರುತ್ತೆ. ಅಂತವರು ಇವಾಗ ನಾನು ಹೇಳೋ ಮನೆಮದ್ದನ್ನ 1 ಮಂತ್ ಬಿಡದೆ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೂ ಸನ್ ಟ್ಯಾನ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಹಾಗೆ ಈ ಮನೆಮದ್ದನ್ನ ನಾವು ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು. ಈ ಮನೆಮದ್ದಿಂದ ಯಾವುದೇ ತರ ಸ್ಕಿನ್ ಇನ್ಫೆಕ್ಷನ್ ಹಾಗೂ ಸೈಡ್ ಎಫೆಕ್ಟ್ ಇರಲ್ಲ. ಈ ಬೇಸಿಗೆ ಟೈಮಲ್ಲಿ ಬಿಸಿಲಿನಲ್ಲಿ ಓಡಾಡಿ ಮಕ್ಕಳಿಗೆ, ವಯಸ್ಕರಿಗೆ, ತುಂಬಾ ಜನಕ್ಕೆ ಕೈ ಕಾಲು ಕುತ್ತಿಗೆ ಭಾಗ ಹಣೆ ಮೇಲೆಲ್ಲ ಬ್ಲಾಕ್ ಆಗಿರುತ್ತೆ. ಅಂತವರಿಗೆ ಇವಾಗ ನಾನು ಹೇಳೋ ಫೇಸ್ ಪ್ಯಾಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಫಸ್ಟ್ ಒನ್ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್. ಒಂದು ಬೌಲ್ಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪುಡಿ, ಅರ್ಧ ಸ್ಪೂನ್ ಅರಿಶಿಣದ ಪುಡಿ ಮತ್ತು ಅರ್ಧ ಸ್ಪೂನ್ ನಿಂಬೆ ರಸ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ನ ನಿಮ್ಮ ದೇಹದ ಯಾವ್ಯಾವ ಭಾಗದಲ್ಲಿ ಸನ್ ಟ್ಯಾನ್ ಆಗಿದೆಯೋ ಆ ಭಾಗಕ್ಕೆ ಹಚ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದ ನಂತರ ಒಂದು 5 ನಿಮಿಷ ಬಿಟ್ಟು ತಣ್ಣೀರಿನಿಂದ ತೊಳ್ಕೋಬೇಕು. ಈ ತರ ನೀವು ವಾರದಲ್ಲಿ 3 ಡೇಸ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆಗಿರುವ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಹಾಗೂ ಜೊತೆಗೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಹಾಗೂ ಬ್ರೈಟ್ ಆಗುತ್ತೆ. ಈ ಫೇಸ್ ಪ್ಯಾಕ್ ನ ನೀವು ಯೂಸ್ ಮಾಡಿದ್ಮೇಲೆ ನಿಮ್ಮ ಬಾಡಿಗೆ ಬಾಡಿ ಲೋಷನ್ ಅಥವಾ ಮಾಯಿಶ್ಚರೈಸಿಂಗ್ ಕ್ರೀಮ್ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಅಥವಾ ಆಲೋವೆರಾ ಜೆಲ್ ನ ಅಪ್ಲೈ ಮಾಡೋದಂತೂ ಮರಿಲೇಬೇಡಿ. ಎರಡನೇ ಮನೆ ಮದ್ದು ಪಪ್ಪಾಯ ಫೇಸ್ ಪ್ಯಾಕ್. ಒಂದು ಬೌಲ್ಗೆ 1 ಕಪ್ ಪಪ್ಪಾಯ ಪೇಸ್ಟ್ ತಗೊಳ್ಳಿ. ನೆನ್ಪಿರ್ಲಿ, ನೀವು ತಗೊಳ್ಳೋ ಪಪ್ಪಾಯ ಹಣ್ಣಿನ ಪೇಸ್ಟು ಮಾಗಿರೋ ಹಣ್ಣಾಗಿರ್ಬೇಕು, ಅಂದ್ರೆ ತುಂಬಾ ಹಣ್ಣಾಗಿರ್ಬೇಕು. ಈ 1 ಕಪ್ ಪಪ್ಪಾಯ ಪೇಸ್ಟ್ಗೆ ಅರ್ಧ ಕಪ್ ಹಾಲು ತಗೊಳ್ಳಿ, ಅರ್ಧ ಕಪ್ ಆಲೋವೆರಾ ಜೆಲ್ ತಗೊಳ್ಳಿ. ನೆನ್ಪಿರ್ಲಿ, ಮೆಜರ್ಮೆಂಟ್ ಚೆನ್ನಾಗಿ ನೆನ್ಪಿರ್ಲಿ. 1 ಕಪ್ ಪಪ್ಪಾಯ ಪೇಸ್ಟ್ ತಗೊಂಡ್ರೆ ಅದಕ್ಕೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ಆಲೋವೆರಾ ಜೆಲ್ ತಗೋಬೇಕು. ಇವೆಲ್ಲವನ್ನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪಪ್ಪಾಯ ಪೇಸ್ಟ್ ನ ನಿಮ್ಗೆ ಯಾವ ಜಾಗದಲ್ಲಿ ಸನ್ ಟ್ಯಾನ್ ಆಗಿದೆಯೋ ಆ ಜಾಗಕ್ಕೆ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದ್ರಿಂದ ನಿಮ್ ಕೈ ಕಾಲು ಚೆನ್ನಾಗಿ ಗ್ಲೋ ಬರುತ್ತೆ ಹಾಗೂ ನಿಮ್ಗೆ ಸನ್ ಟ್ಯಾನ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಮನೆ ಮದ್ದು ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಮೊಸರು, ಅರ್ಧ ಟೀ ಸ್ಪೂನ್ ನಿಂಬೆ ರಸ ಹಾಗೂ ಅರ್ಧ ಟೀ ಸ್ಪೂನ್ ಅರಿಶಿಣ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ನ ನೀವು ಪ್ರತಿನಿತ್ಯ ನಿಮ್ಮ ಕೈ ಕಾಲು, ನಿಮ್ಮ ಕುತ್ತಿಗೆ ಭಾಗ, ನಿಮ್ಮ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿ ಸನ್ ಟ್ಯಾನ್ ಆಗಿದೆಯೋ ಆ ಭಾಗಕ್ಕೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಮಸಾಜ್ ಮಾಡಿ ತಣ್ಣೀರಿನಿಂದ ವಾಶ್ ಮಾಡ್ಕೊಳ್ಳಿ. ಈ ಫೇಸ್ ಪ್ಯಾಕ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ ಹಾಗೂ ಬ್ರೈಟ್ ಬರುತ್ತೆ. ಜೊತೆಗೆ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಕೆಲವರಿಗೆ ನಿಂಬೆ ರಸ ಹಚ್ಚಿದ್ರೆ ಸ್ಕಿನ್ ಗೆ ಅಡ್ಜಸ್ಟ್ ಆಗಲ್ಲ, ಅಲರ್ಜಿ ಆಗೋದು, ಕಡ್ತ ಬರೋದು, ಉರಿ ಬರೋದು ಈ ತರ ಎಲ್ಲ ಆಗುತ್ತೆ. ಅಂತವರು ನಿಂಬೆ ರಸನ ಸ್ಕಿಪ್ ಮಾಡಿ ರೋಸ್ ವಾಟರ್ ಯೂಸ್ ಮಾಡೋದು ಬೆಟರ್. ನೆಕ್ಸ್ಟ್ ಮನೆ ಮದ್ದು ಅರಿಶಿಣದ ಫೇಸ್ ಪ್ಯಾಕ್. ಒಂದು ಮಿಕ್ಸಿಂಗ್ ಬೌಲ್ಗೆ 1 ಟೀ ಸ್ಪೂನ್ ಅರಿಶಿಣ, 1 ಟೀ ಸ್ಪೂನ್ ಜೇನುತುಪ್ಪ, 1 ಟೀ ಸ್ಪೂನ್ ಹಾಲು ಹಾಗೂ ಅರ್ಧ ಟೀ ಸ್ಪೂನ್ ನಿಂಬೆ ರಸ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ನ ನಿಮ್ಮ ಮುಖಕ್ಕೆ, ಕೈಕಾಲ್ಗೆ, ಸನ್ ಟ್ಯಾನ್ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ತೊಳ್ಕೋಬೇಕು. ಇದನ್ನ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ, ಬ್ರೈಟ್ ಕೂಡ ಆಗುತ್ತೆ. ನೆಕ್ಸ್ಟ್ ಮನೆ ಮದ್ದು ಪೈನಾಪಲ್ ಫೇಸ್ ಪ್ಯಾಕ್. 1 ಕಪ್ ಪೈನಾಪಲ್ ಪೇಸ್ಟ್ಗೆ 2 ಟೀ ಸ್ಪೂನ್ ಪಪ್ಪಾಯ ಪೇಸ್ಟ್ ಹಾಗೂ 1 ಸ್ಪೂನ್ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ನ ನೀವು ನಿಮ್ಮ ಮುಖಕ್ಕೆ, ಕೈಕಾಲ್ಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡಿ. ಇದರಿಂದ ನಿಮ್ಮ ಸ್ಕಿನ್ ಗ್ಲೋ ಬರುತ್ತೆ, ಬ್ರೈಟ್ ಬರುತ್ತೆ ಹಾಗೂ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಮನೆ ಮದ್ದು
ಇದಕ್ಕೆ ಬೇಕಾಗಿರುವುದು ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್ ಹಾಗೂ ಟೊಮೆಟೊ ಜ್ಯೂಸ್ ಮತ್ತೆ ಕಲ್ಲು ಸಕ್ಕರೆ ಮತ್ತು ನಿಂಬೆ ರಸ. ಈ ಫೇಸ್ ಪ್ಯಾಕ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಂದರೆ, ಕ್ಯಾರೆಟ್ ಜ್ಯೂಸ್, ಬೀಟ್ರೂಟ್ ಜ್ಯೂಸ್ ಹಾಗೂ ಟೊಮೆಟೊ ರಸವನ್ನು ಒಂದೇ ಸಮ ಪ್ರಮಾಣದಲ್ಲಿ ತಗೋಬೇಕು. ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಈ 3 ಜ್ಯೂಸ್ನ ಒಂದು 50 ml ಆದ್ರೆ ಸಾಕು. ಈ 50 ml ಕ್ಯಾರೆಟ್, ಬೀಟ್ರೂಟ್, ಟೊಮೆಟೊ ಜ್ಯೂಸ್ಗೆ 1 ಟೀ ಸ್ಪೂನ್ ಕಲ್ಲು ಸಕ್ಕರೆ ಹಾಗೂ ಒಂದು ಅರ್ಧ ಟೀ ಸ್ಪೂನ್ ನಿಂಬೆ ರಸ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ನ ನೀವು ಪ್ರತಿನಿತ್ಯ ನಿಮ್ಮ ಫೇಸ್ ಪ್ಯಾಕಿಗೆ ಯೂಸ್ ಮಾಡೋದ್ರಿಂದ ಸನ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ, ಸ್ಕಿನ್ ಬ್ರೈಟ್ ಗ್ಲೋ ಆಗುತ್ತೆ. ನೆಕ್ಸ್ಟ್ ಮನೆಮದ್ದು ಹೆಸರು ಕಾಳಿನ ಫೇಸ್ ಪ್ಯಾಕ್. ಒಂದು ಮಿಕ್ಸಿ ಜಾರಿಗೆ 2 ರಿಂದ 3 ಸ್ಪೂನ್ ಹೆಸರು ಕಾಳನ್ನು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಪೌಡರ್ಗೆ 2 ಸ್ಪೂನ್ ಆಲೂಗೆಡ್ಡೆ ರಸ, 2 ಸ್ಪೂನ್ ಟೊಮೆಟೊ ರಸ ಮತ್ತು ಅರ್ಧ ಟೀ ಸ್ಪೂನ್ ರೋಸ್ ವಾಟರ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ ನ ನೀವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಜೊತೆಗೆ ಬ್ರೈಟ್ ಕೂಡ ಬರುತ್ತೆ. ಹಾಗೆ ನಿಮ್ಮ ದೇಹದಲ್ಲಿ ಯಾವ್ಯಾವ ಜಾಗದಲ್ಲಿ ಸನ್ ಟ್ಯಾನ್ ಆಗಿದೆಯೋ ಆ ಜಾಗಕ್ಕೆಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಮ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಇವಾಗ ನಾನು ಹೇಳಿರೋ ಎಲ್ಲ ಮನೆಮದ್ದು ಟಿಪ್ಸ್ಗಿಂತ ಈ ಹೆಸರು ಕಾಳಿನ ಪೌಡರ್ ಫೇಸ್ ಪ್ಯಾಕು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ನಿಮಗೆ ರಿಸಲ್ಟ್ ಕೂಡ ಬೇಗ ಸಿಗುತ್ತೆ. ಈ ಎಲ್ಲ ಮನೆಮದ್ದನ್ನ ನೀವು ಕಂಪಲ್ಸರಿ 1 ಮಂತ್ ಕಂಟಿನ್ಯೂಸ್ ಆಗಿ ಅಥವಾ 20 ಡೇಸ್ ವರೆಗೂ ನೀವು ಯೂಸ್ ಮಾಡಲೇಬೇಕು. ಆವಾಗ ಮಾತ್ರ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮ್ಮ ಫೇಸ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಆ ಮನೆಮದ್ದನ್ನ ನೀವು ಉಪಯೋಗಿಸೋದು ಒಳ್ಳೆಯದು. ನಿಮ್ಮ ಫೇಸ್ಗೆ ಅರಿಶಿಣ ಅಥವಾ ನಿಂಬೆ ರಸ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಅರಿಶಿಣದ ಬದಲು ಮೊಸರು ತಗೊಳ್ಳಿ. ನಿಂಬೆ ರಸದ ಬದಲಿಗೆ ರೋಸ್ ವಾಟರ್ ಯೂಸ್ ಮಾಡಿ. ಹಾಗೆ ಅರಿಶಿಣದ ಬದಲಿಗೆ ಶ್ರೀಗಂಧದ ಪೌಡರ್ ಅನ್ನು ಯೂಸ್ ಮಾಡಬಹುದು. ನೆನಪಿರ್ಲಿ, ನೀವು ಯಾವುದೇ ತರ ಮನೆಮದ್ದನ್ನ ನೀವು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದ್ರೆ ಎಲ್ಲ ನ್ಯಾಚುರಲ್ ಆಗಿ ಇರಬೇಕು. 100% ಪ್ಯೂರ್ ನ್ಯಾಚುರಲ್ ಆಗಿರಬೇಕು. ಹಾಗಾದ್ರೆ ಮಾತ್ರ ವರ್ಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸನ್ ಟ್ಯಾನ್ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.